ಇನ್ನು ಯಾದಗಿರಿಯ ಜಿಲ್ಲೆಯ ಸ್ಟೋರಿ ನೋಡೋಣ. ವಿವಾಹಿತ ಮಹಿಳೆಯ ಮೇಲೆ ಇಬ್ಬರು ಸಹೋದರರಿಂದ ನಿರಂತರವಾಗಿ ಅತ್ಯಾಚಾರ ಆಗಿದೆ ಅನ್ನುವಂಥ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾರೆ, ಸಂತ್ರಸ್ತೆ ಮಾಡ್ತಾ ಇದ್ದಾರೆ. ವಿವಾಹಿತ ಮಹಿಳೆ ಮೇಲೆ ಇಬ್ಬರು ಸಹೋದರರು ಒಂದಲ್ಲ ಎರಡಲ್ಲ ಸುಮಾರು 7 ವರ್ಷಗಳಿಂದ ನಿರಂತರವಾಗಿ ಈ ಸಹೋದರರಿಬ್ಬರು ಅತ್ಯಾಚಾರವೆಸಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಚಿಕ್ಕಮ್ಮನ ಮೇಲೇನೆ. ರಮೇಶ್ ಹಾಗೂ ಲಕ್ಷ್ಮಣ್ 7 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಯಾದಗಿರಿಯ ಗುರುಮಟ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ರಮೇಶ್ ಮತ್ತು ಲಕ್ಷ್ಮಣ್ ವಿರುದ್ಧ ಈಗ ಯಾದಗಿರಿ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇವರಿಬ್ಬರು ಸರ್ಕಾರಿ ಕೆಲಸದಲ್ಲಿ ಇರೋದ್ರಿಂದಾಗಿ ಬಂಧನಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ ಅನ್ನೋ ಆರೋಪ. ಒಬ್ಬರು ಪೊಲೀಸ್ ಸಿಬ್ಬಂದಿ ಆಗಿದ್ದಾರೆ, ಇನ್ನೊಬ್ಬರು ಜೆಸ್ಕಾಂ ಇಲಾಖೆಯ ನೌಕರರಾಗಿದ್ದಾರೆ. ಹಾಗಾಗಿ ಎಫ್ಐಆರ್ ಕೂಡ ಆಗಿದೆ, ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಆದರೂ ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ. ಸರ್ಕಾರಿ ನೌಕರರು ಅಂಥೇಳಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂಥೇಳಿ ಆರೋಪಿತರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಅದು ಕೂಡ ಆ ಎಫ್ಐಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ವಿವರವಾಗಿ ಬರೆದಿದ್ದಾರೆ ಯಾವ ಎಷ್ಟು ವರ್ಷದಿಂದ ಏನೇನಾಗ್ತಾ ಇತ್ತು ಅಂತ. ಅದು ಚಿಕ್ಕಮ್ಮ, ಸ್ವಂತ ಚಿಕ್ಕಮ್ಮನ ಮೇಲೆಗೆ 7 ವರ್ಷಗಳಿಂದ ಸಹೋದರರಿಬ್ಬರು ರಮೇಶ್ ಹಾಗೂ ಲಕ್ಷ್ಮಣ್ ಅಂತ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ 7 ವರ್ಷಗಳ ನಂತರ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರ ಆರೋಪ ಬಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಈಗ ಆರೋಪಿತೆ ಅಥವಾ ಸಂತ್ರಸ್ತೆ ಮಹಿಳೆ ಆರೋಪ ಮಾಡ್ತಾ ಇರೋದು. ಆದರೆ ಇದನ್ನು ಕುಲಂಕುಷವಾಗಿ ಪರಿಗಣಿಸಿ ನಂತರ ಅರೆಸ್ಟ್ ಮಾಡೋದಕ್ಕೆ ಮುಂದಾಗೋ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ನೋಡಬೇಕು ಏನಾಗುತ್ತೆ ಅಂತ ಈ ಕೇಸ್ ಸಂಬಂಧ.